ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತೇನು ಚೆನ್ನಾಗಿ ರೆಡಿ ಆಗಿದ್ದೀನಿ ಅಂದರೆ ಇವತ್ತು ನಮ್ಮ ಅಕ್ಕನ ಸೀಮಂತ ಇದೆ. ನಮ್ಮ ಅಕ್ಕನ ಕರ್ಕೊಂಬರಕ್ಕೆ ಹೋಗಬೇಕು. ಎಲ್ಲರೂ ರೆಡಿ ಆಗಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಜಸ್ಟ್ ಇವಾಗ ಹೋಗಿ ನಾವು ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಕರ್ಕೊಂಬರ್ಬೇಕು. ನಮ್ಮಂಗೆ ಎಕ್ಸಾಮ್ ಇದರಿಂದ ಬರೋದಿಲ್ಲ, ಬುಕ್ ಹಿಡ್ಕೊಂಡು ಕೂತವನೆ. ಅಲ್ಲಿ ಕೈದಿ ಲಾಸ್ಟಿಗೆ ಅಣ್ಣನ ಫ್ರೆಂಡ್ಸ್ಗಳೆಲ್ಲ ಬಂದರು ಕರ್ಕೊಂಡು ಹೋಗೋಕ್ಕೆ. ಇಲ್ಲಿಂದ ಹತ್ತಿರನೇ ಆಗಿ ನಮ್ಮ ಅಣ್ಣನ ಫ್ರೆಂಡ್ಸ್ ಆಟೋ ತಗೊಂಡು ಎಲ್ಲರೂ ಬಂದರು. ಅವ್ರು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಬಿಡ್ತಿರಲಿಲ್ಲ, ಅಣ್ಣ ಅಂತರೂ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ನಾವು ಅಕ್ಕನ ಮನೆಗೆ ಹೋದ್ವಿ. ಇಲ್ಲಿಂದ ಸ್ವಲ್ಪ ಜನ ಹೋಗ್ತಾ ಇರೋದು ಅಷ್ಟೇ, ನಮ್ಮ ಚಿಕ್ಕನಗರದಲ್ಲಿರೋರು. ಊರಿಂದನೂ ಜನ ಬರ್ತಾರೆ, ಊರಿಂದ ನಮ್ಮ ಆಂಟಿ ಕರ್ಕೊಬರ್ತಾರೆ. ಇನ್ನು ನಾವು ಹೋಗೋಣ ಬನ್ನಿ. ನಾವೇ ಫಸ್ಟ್, ನಾವು ಈ ಕಡೆ ಬಂದಿರ. ರೋಡ್ ಗೊತ್ತಾಗಿಲ್ಲ, ಇವ್ರು ಹೆಬ್ಬಲೇಶ್ವರಿಂದ ಬಂದ್ರಾ? ಗೈಸ್ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ರೆಡಿನೇ ಆಗೈತೆ. ಚೆನ್ನಾಗಿ ಕಾಣಿಸ್ತಿದ್ದೀರಲ್ಲ. ನೋಡಿ ಎಲ್ಲ ಹಾಯ್ ಮಾಡಿ. ನಾನು ಹೆಂಗಿರ್ಬೇಕಾಗ ಕೋಕ ಹಾಯ್ ಮಾಡಿ. ಹಾಯ್ ಫ್ರೆಂಡ್ಸ್. ಏನು ಇವತ್ತು ಕರೀತಾರೆ, ಏನು ಫಂಕ್ಷನ್ ದಿನ ಕರೀತಾರೆ? ಕರಿಬೇಕು ನೀವು, ಎಲ್ಲ ತಗೋ ಬರ್ಬೇಕು ನೀನು. ನಾನೇ ರೆಡಿ ಆಗಿದೆ. ತಮ್ಮ ಬರಕಿಲ್ಲ ಅಂತ ಬಂದಿದೀಯ, ಬರಕಿಲ್ಲ ಅಂದ್ಬಿಟ್ಟು ಬಂದಿದ್ಯಾ ತಮ್ಮ? ನನ್ನ ತಮ್ಮ ಬೆಳಗ್ಗೆ ಬರೋದಿಲ್ಲ ಅಂತ ಬುಕ್ ಇಟ್ಕೊಂಡು ಓದ್ತಾ ಕೂತಿದ್ದ. ನಾವು ಹಿಂಗೆ ಬಂದ ತಕ್ಷಣ ಅವ್ನು ರೆಡಿಯಾಗಿ ಬಂದೇ ಬಿಟ್ಟಿದ್ದಾನೆ. ಹಿಂಗೆ ಇರ್ಕೊಂಡು ದೊಡ್ಡದು ನೋಡಿ ಇಲ್ಲಿ. ಇಲ್ಲೆಲ್ಲ ಜನ ಕೂತಾರೆ. ಇನ್ನು ನಮ್ಮ ಆಂಟಿಗವ್ರ ಗಾಡಿ ಬಂದೇ ಇಲ್ಲ. ಇವಳು ಅಲ್ಲಿಂದ ಹುಲಿ ತರ ಬಂದು ಇಲ್ಲಿ ನೋಡಿದ್ರೆ ಸಬ್ಬಗಾಗಿ ಕೂತೇವೆ. ಹಾಗೆ ಸ್ವಲ್ಪ ಹೊತ್ತು ಕೆಳಗಡೆ ಮಾತಾಡಿಕೊಂಡು ನಾನು ನನ್ನ ತಮ್ಮ ಮೇಲೆ ಹೋದ್ವಿ ಫೋಟೋಸ್ ತೊಗೊಳ್ಳೋಣ ಅಂತ. ಫೋಟೋಸ್ ತೊಗೊಂಡು ಕೆಳಗಡೆಗೆ ಬಂದಾಗ ನೆಂಟರೆ ಎಲ್ಲ ಬಂದಾಗಿತ್ತು. ನಮ್ಮ ಆಂಟಿ ಊರಿಂದ ಜನ ಕರ್ಕೊಬರ್ಬೇಕಿತ್ತು, ರಿಲೇಟಿವ್ಗಳನ್ನ ಎಲ್ಲ ಕರ್ಕೊಬಂದಾಯಿತು ಅವಾಗ. ಹಾಗೆ ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಮಾಡೋಣ ಅಂತ ಫಂಕ್ಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಬನ್ನಿ ಮಾಡೋಣ. ಹಾಗೆ ಶಾಸ್ತ್ರಕ್ಕೆ ಏನೇನು ಬೇಕು ಅಂತ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ರು. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ನೋಡಿ ಹೊರಗಡೆ ಬಂದರೆ ಇಲ್ಲಿ ನಮ್ಮ ಅಕ್ಕ ಅವ್ರ ಫ್ರೆಂಡ್ಸದು ಫೋಟೋಶೂಟ್ ನಡೀತಾ ಇತ್ತು. ಅವರು ಸಪ್ರೇಟಾಗಿ ಒಂದು ಮೊಬೈಲಲ್ಲಿ ಫೋಟೋಶೂಟ್ ತೊಗೊಂಡಿರ್ತಿದ್ರು. ಕ್ಯಾಮ್ರಾಮ್ಯಾನು ಬಂದಿದ್ದರು. ಹಾಗೆ ಇವಳನ್ನ ನೋಡಿ, ಇವಳನ್ನ ಸ್ವಲ್ಪ ಜೊತೆ ಮಾತಾಡಿ ಅಲ್ಲಿಂದ ಹಾಗೆ ಕೂತ್ಕೊಂಡು ಅದಾದಮೇಲೆ ನಮ್ಮ ಅಕ್ಕನ ಫೋಟೋಸ್ ತೆಗಿಯೋಕ್ಕೆ ಕರ್ಕೊಂಡೋದ್ರು. ನಾವು ಹೋಗೋಣ ಅಂತ ನಾನು ನನ್ನ ತಮ್ಮ ಇಬ್ಬರು ಹೋದ್ವಿ, ಹೆಂಗೆ ಫೋಟೋಸ್ ತೆಗಿತಾರೆ ಅಂತ ನೋಡೋಣ. ಹಾಗೆ ನೋಡಿಕೊಂಡು ನಾವು ಹಾಗೆ ಒಂದೆರಡು ಫೋಟೋಸ್ ತೆಕ್ಕೊಂಡು ಅಲ್ಲಿಂದ ಶಾಸ್ತ್ರಕ್ಕೆ ಡೈರೆಕ್ಟ್ ಕೂರಿಸಿದ್ರು. ಇನ್ನು ಶಾಸ್ತ್ರ ಸ್ಟಾರ್ಟ್ ಆದರೆ ಇನ್ನು ಎದ್ದೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಶಾಸ್ತ್ರ ನೋಡ್ಕೊಬಂದಿದ್ದೀವಿ. ಭತ್ತ ಫಸ್ಟ್ ಹಾಕ್ಬೇಕಂದ್ರೆ ಹಂಗೆ ಹಣ್ಣು ತಟ್ಟೆಗಿಡಿ
ಅಲ್ಲ ಇದಕ್ಕೆ ಬೈಲಿ ಅಲ್ಲಿ ಪೂಜೆ ಮಾಡಕ್ಕೆ ಹಣ್ಣು ಕುಯ್ಯಕ್ಕೆ ಚಾಕ್ಬೇಕಂತ ಹೇಳು. ಹೋಗಿ ಭಟ್ರತಿ ಕೇಳೋಗಲ್ಲಿ ಅಲ್ಲಿ ಯಾಮಮ್ಮ ಪಾಪ ಮಕ್ಕಳಿಗೆ ತಂದಿರ ಸೇರ್ದ ಕತ್ಕೊಂಡು ತಿಂತಿದ್ದೀರ. ಭಟ್ರತಿ ಕರಾಣಿ ಇಸ್ಕಮ್ಮ. ಹಾಗೆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಹೊಟ್ಟೆ ಹಸಿತಿದಂತ ಊಟ ಮಾಡಕ್ಕೆ ಬಂದ್ವಿ. ಊಟ ಮುಗಿಸ್ಕೊಂಡು ಅಲ್ಲಿಂದ ನಾವಿನ್ನೇನು ನಮ್ಮ ಮನೆಗೆ ಹೋಗ್ಬೇಕು. ಇನ್ನು ನಮ್ಮ ಅಕ್ಕನ ಕರ್ಕೊಂಡು ಆಲ್ರೆಡಿ 3 ಗಂಟೆ 4 ಗಂಟೆ ಆಗಿದೆ. ಬನ್ನಿ. ಕಳ್ತಿದ್ದೀರಾ? ಯಾಕೆ ಕಳ್ತಿದ್ದೀರಾ ಕಕ್ಕ? ನೀವು ಹೋಗ್ಬಿಟ್ಟಿದ್ರಿ ಬೇಗ. ಬಾಯ್ ಬಾಯ್ ಮಾಡು. ನಾನು 2 ಸಲ ಮಾಡ್ದೆ. ನೀನೇ ಕೂತಿ ಕವಕ್ಕ ಹೋಗಿರ್ತೀವಿ. ಬನ್ನಿ ದುಡ್ಡು ಆರ್ತಿ ತಕೊ ಬನ್ನಿ. ಆರ್ತಿಗೆ ದುಡ್ಡು ತಕೊ ಬನ್ನಿ. 500 ಫೈನಲಿ ಅಕ್ಕನ ಕರ್ಕೊಬಂದರು. ಹಾಗೆ ನಾನು ನನ್ನ ತಮ್ಮ ಬೈಕಲ್ಲಿ ಹೋಗ್ತಾ ಇದ್ವಿ. ಬರ್ಬೇಕಾದ್ರೆ ಆಟೋದಲ್ಲಿ ಬಂದಿದ್ದೆ. ಇವಾಗ ನಾನು ನನ್ನ ತಮ್ಮನ ಜೊತೆ ಬೈಕಲ್ಲಿ ಹೋಗ್ತಿದ್ದೀನಿ. ಬನ್ನಿ ಫಸ್ಟು ಮನೆಗೆ ಹೋಗೋಣ. ನೀನ್ ಕಾಣ್ತೇಲ್ವ ನೀವು? ಅವ್ರು ಕಂಡರೆ ಸಾಕು. ನಮ್ಮ ಅಕ್ಕ ಅವರು ನಮ್ಮ ಅಕ್ಕ ಬಂದ್ರೆ ನಮ್ಮ ಮನೇಲಿ ಹಿಂಗಿಷ್ಟೇ ಜಾಗ ಉಳ್ಕೊಳ್ಳೋದು ಹಾಗೆ ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡಿ ನಮ್ಮ ದೊಡ್ಡಮ್ಮವ್ರ ಮನೆಗೆ ಬಂದಿದ್ದೀನಿ. ಏಕೆಂದರೆ ನಮ್ಮ ದೊಡ್ಡಮ್ಮನ ಮನೇಲಿ ಒಂದು ಚಿಕ್ಕದಾಗಿ ಒಂದು ಪಾರ್ಟಿ ಇತ್ತು ಅಂತ ಕರೆದಿದ್ರು. ಹಾಗೆ ಅಲ್ಲೋಗಿ ನೈಟು ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡ್ವಿ. ಯಾಕಂದ್ರೆ ನನಗೂ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಬೆಳಗ್ಗೆನೋ ಒಂದು ಫಂಕ್ಷನ್ಸ್ ಇತ್ತಲ್ವ ಸೀಮಂತ, ಅದರಿಂದ ಅಲ್ಲಿಂದ ಊಟ ಮಾಡಿಕೊಂಡು ಮನೆಗೆ ಹೋಗಿ ನೀಟಾಗ್ತೀನಿ. ಶರಣೆ ಹುಡುಗಿರ್ ಥರ ಆಗಿಬಿಡ್ತು. ಶರಣೆ ಮೊದಲೇ ಅಷ್ಟು ಚೆನ್ನಾಗಿ ತಿಂತಿದ್ವಿ. ಬಾಯ್.